ಆತ್ಮೀಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಗಣಿತ 6ನೇ ತರಗತಿ ಆಗಿರ್ಬೋದು, 7ನೇ ತರಗತಿ ಆಗಿರ್ಬೋದು, 8ನೇ ತರಗತಿ ಆಗಿರ್ಬೋದು, ಹೌದಾ. ಸೊ 9ನೇ ತರಗತಿ CBSE ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೊಸ ಒಂದು ಟೆಕ್ಸ್ಟ್ ಬುಕ್ ಏನಾಗ್ತಾ ಇದೆಪ್ಪ ಅಂದ್ರೆ ರಿಲೀಸ್ ಆಗಿದೆ. 9th CBSE ಆಗಿರ್ಬೋದು. ಬಟ್ ನಮ್ಮ ಕರ್ನಾಟಕ ಸ್ಟೇಟ್ ನಲ್ಲಿ ಏನಾಗಿದೆಪ್ಪ ಅಂದ್ರ 6ನೇ ತರಗತಿ ಆಗಿರ್ಬೋದು, 7ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಹೊಸ ಪುಸ್ತಕಗಳು ಏನಾಗಿದೆಪ್ಪ ಅಂದ್ರೆ ಪರಿಚಯ ಮಾಡಿದ್ದಾರೆ. ವೆರೈಟಿ ಆಗಿರ್ತಕ್ಕಂಥ ಪುಸ್ತಕಗಳದಾವೆ. ವಿದ್ಯಾರ್ಥಿಗಳ ಸ್ವತಃ ಕಲಿಯುವಂತ ವಿದ್ಯಾರ್ಥಿಗಳ ಒಂದು ಅನ್ವೇಷಣೆ ಆಗಿರ್ಬೋದು, ಹುಡುಕುವ ಒಂದು ಪ್ರಯತ್ನ ಆಗಿರ್ಬೋದು. ಸೊ ಎಲ್ಲವನ್ನ ಪರೀಕ್ಷೆ ಮಾಡ್ತಕ್ಕಂತ ಕೆಲವೊಂದು ಲೆಕ್ಕಗಳನ್ನ ಗಣಿತದಲ್ಲಿ ಕೊಟ್ಟಿದ್ದಾರೆ. ನಾವು ಇವತ್ತು ನೋಡ್ತಾ ಇದ್ದೇವೆ 6ನೇ ತರಗತಿಯ ಮೊದಲನೇ ಟಾಪಿಕ್ ಆಗಿರ್ತಕ್ಕಂಥ ಸಂಖ್ಯಾ ವಿನ್ಯಾಸಗಳು ಅನ್ನುವಂತ ಟಾಪಿಕ್. ಸೊ ಇದರಲ್ಲಿ ಮೊದಲನೇ ಟಾಪಿಕ್ ನಲ್ಲಿ ನಾವು ನೋಡ್ತಾ ಇದ್ದೇವೆ ಕೆಲವೊಂದು ಅಪ್ಲೈಡ್ ಕ್ವಶನ್ಸ್ ಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಪುಟ ಸಂಖ್ಯೆ 7 ಇದೆ. ಈಗ ನಿಮ್ಗೆ ಗೊತ್ತಿದೆ ಸಾಕಷ್ಟು ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳ ಬಗ್ಗೆ ಗೊತ್ತಿದೆ, ವಿರಾಂಕ ಸಂಖ್ಯೆಗಳ ಬಗ್ಗೆ ಗೊತ್ತಿದೆ, ಷಡ್ಭುಜಗಳ ಸಂಖ್ಯೆ ಗೊತ್ತಿದೆ, ತ್ರಿಕೋನೀಯ ಸಂಖ್ಯೆಗಳು ಗೊತ್ತಿದೆ, ಹೌದಾ. ಸೊ ಇವೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರಗಳು. ಬಟ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಅಪ್ಲೈಡ್ ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಪೇಜ್ ನಂಬರ್ 7 ಇದೆ. 7 ನಲ್ಲಿ ಸುಮಾರು 9 ಕ್ವಶನ್ಸ್ ಗಳನ್ನು ಕೊಟ್ಟಿದ್ದಾರೆ. ನಾಳೆ ನಿಮಗೆ 8 ಕ್ವಶನ್ಸ್ ಗಳನ್ನ ಮಾಡ್ತಾರೆ ಅಂದ್ರೆ ಚರ್ಚೆ ಮಾಡ್ತಾ ಇದ್ದೇನೆ. ಓಕೆ, ಎಸ್. ಹಾಗಾದ್ರೆ ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ ಅಂದ್ರ, ನೀವು ಎಣಿಕೆಯ ಸಂಖ್ಯೆಗಳನ್ನ ಏರಿಕೆ ಮತ್ತು ಇಳಿಕೆಯ ಕ್ರಮದಲ್ಲಿ ಕೂಡಿದಾಗ ಅದು ವರ್ಗ ಸಂಖ್ಯೆಯನ್ನ ನೀಡ್ತೀತಿ ಅನ್ನುವಂತ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೇವೆ ಎಂಬುದಕ್ಕೆ ಇದೇ ರೀತಿ ಚಿತ್ರಾತ್ಮಕ ವಿವರಣೆಯನ್ನ ಕಂಡು ಹಿಡಿಯಬಲ್ಲಿರ ಅನ್ನುವಂತ ವಿಚಾರ ಇದೆ ಸ್ನೇಹಿತರೆ. ನಮ್ಗೆ ಗೊತ್ತಿದೆ ಎಣಿಕೆಯ ಸಂಖ್ಯೆಗಳು ಅಂದ್ರೆ ಎಣಿಕೆಯ ಸಂಖ್ಯೆಗಳು ಏನ್ ಸರ್ ಅನುಕೂಲ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ರೆ 1ರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 1, 2, 3 ಅವುಗಳನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯೋದು. ಈಗ ಉದಾಹರಣೆ 1 ಇದೆ, 1ನೇದು, ರೈಟ್. ಸೊ ಇದು ಕಾಮನ್ ಆಗಿ ನಾವು ಒಂದೇ ಬಾಕ್ಸ್ ಕೊಡಬಹುದು ಅಥವಾ ಇದು ಒಂದೇ ಏನ್ ಅನ್ಬೋದು ಹೇಳ್ರಿ, ಚಿತ್ರದ ಮೂಲಕ ತಿಳಿಸಬಹುದು. ಇನ್ನ ಎರಡನೇ ಸಂಖ್ಯೆನ ಬರಿಬೇಕನ್ನೋದ ಏರಿಕೆ ಕ್ರಮ ಬರಿಬೇಕು, 1 × 2 ಮತ್ತೆ ಇಳಿಕೆ ಕ್ರಮ ಬರಿಬೇಕು. ದಟ್ ಈಸ್ 1. ನೋಡ್ರಿ 1 + 2 + 1. ಸೊ ಬೇಕಾದ್ರೆ ನಾವು ಈ ರೀತಿ ನೋಡ್ಬೋದು, 1 + 2 + 1. ಸೊ ಆನ್ಸರ್ ಏನೈತೆ ಅಂದ್ರೆ 4 ಐತೆ. ಸೊ ಇದನ್ನ ಚಿತ್ರಾತ್ಮಕವಾಗಿ ಏನ್ ಮಾಡಂತಾನಂದ್ರ ವಿವರಿಸ್ರಿ ಅಂತ ಹೇಳ್ಬೋದು ಕೇಳಿದ್ದಾರೆ. ಚಿತ್ರಾತ್ಮಕವಾಗಿ ನಾವೇನ್ ಮಾಡ್ಬೋದು, ವಿವರಿಸಬಹುದು ಇದನ್ನ. ಎಸ್, ಡೆಫಿನೆಟ್ಲಿ ಏನ್ ಮಾಡ್ಬೋದು ಹೇಳ್ರಿ, ವಿವರಿಸಬಹುದು. ಸೊ ಫಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಾದ್ರ ನೋಡ್ರಿ, ಇಲ್ಲಿ ಎಷ್ಟಿದೆ ಹೇಳ್ರಿ, 2 ಅದಾವೆ. ಕಾಮನ್ ಆಗಿ ನಾವೇನ್ ಮಾಡೋಣಪ್ಪ ಅಂದ್ರ 2 ಬಾಕ್ಸ್ಗಳು ಇರ್ಬೇಕು ಅಂತ ಹೇಳ್ತಾನೆ. ಎಷ್ಟು ಬಾಕ್ಸ್ಗಳು ಇರ್ಬೇಕ್ರಿ, 2 ನಡು ಮಿಡಲ್ ಆಗಿ ನಮ್ಗೆ ಏನಪ್ಪಾ ಅಂದ್ರೆ ಸಿಗ್ತಾ ಇದಾವೆ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೊರಿ. 1 ಪ್ಲಸ್ ಏನಿದೆ ಹೇಳ್ರಿ, 2 ಇದೆ, 2 ಪ್ಲಸ್ ಏನಿದೆ ಹೇಳ್ರಿ, 1 ಇದೆ. ಟೋಟಲ್ ಎಷ್ಟು ಆಗ್ತಾ ಹೇಳ್ರಿ, 4 ಇಲ್ಲಿ ಆಗ್ತಾ ಇದಾವೆ. ಸೊ ಕೊನೆಗೆ ಏನಪ್ಪ ಅಂದ್ರೆ ನೋಡ್ರಿ, ಇಲ್ಲಿ 1 ಇದೆ. ಸೊ ಇದೊಂದು ಏನಿದೆ ಹೇಳ್ರಿ, 1 ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಇದೊಂದು ಚಿಕ್ಕ ಇದೆ ತಿಳ್ಕೊರಿ. ನೆಕ್ಸ್ಟ್ ಇದ್ರ ಮುಂದೆ ನಾವೇನ್ ಮಾಡೋಣಪ್ಪ ಅಂದ್ರ, ಸೊ 2 ಕಾಲಮ್ಗಳನ್ನ ಕೊಡ್ಬೋದು. ನಾವು ಕರ್ಣಗಳಲ್ಲಿ ಏನ್ ಮಾಡ್ಬೋದು, ಅಥವಾ ಇದೇನ್ 2 ಅದಲ್ಲ, ಸೊ ಈ 2ನ್ನ ನಾವೇನ್ ಮಾಡ್ಬೋದು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಗಮನಿಸ್ಬೇಕು. ಮಿಡಲ್ ಎಷ್ಟಿದೆ, 2 ಅದಲ್ಲ, ಆ 2 ಕರ್ಣಗಳು ಅಂತ ತಿಳ್ಕೊರಿ. 2 ಏನ್ರಿ, ಕರ್ಣಗಳು ಅಂತ ತಿಳ್ಕೊರಿ, ಕರ್ಣದ ಬಿಂದುಗಳು. ಸೊ ಹಾಗಾದ್ರೆ ಇನ್ನು ಉಳಿದು ಎಷ್ಟು ಹೇಳ್ರಿ, ಇದು 1ನೇದು ಈ ಬಿಂದು ಅಂತ ಕರೆಯೋಣ, ಇದ ಈ ಬಿಂದು ಅಂತ ಕರೆಯೋಣ. ಸೊ ಹಾಗಾದ್ರೆ ಇಲ್ಲಿ ಏನೈತೆ ಹೇಳ್ರಿ, ಒಂದು ಬಾಕ್ಸ್ ರೆಡಿ ಆಯ್ತು ಅಂತ ನಾವು ಕರಿತಾ ಇದ್ದಾವೆ. ಒಟ್ಟು 4 ಚುಕ್ಕಿಗಳು ಅಂದ್ಕೂಡ್ಲೆ ಸೊ ಮಧ್ಯ ಕರ್ಣದಲ್ಲಿ ಎಷ್ಟು ಅದಾವೆ, 2 ಅದಾವೆ. ಸೊ ಹಾಗಾಗಿ 2 ರ ಘಾತ 2 ಅಂತ ಕರಿಬಹುದು, ಅಥವಾ 2 × 2 ಅಂತ ಕರಿಬಹುದು. ಬೇಕಾದ್ರೆ ಇವುಗಳನ್ನ ನೀವೇನ್ ಮಾಡ್ಬೋದು, ಈ ರೀತಿ ಬಾಕ್ಸ್ ಗಳನ್ನಾಗಿ ಕನ್ವರ್ಟ್ ಮಾಡಬಹುದು. ಒಟ್ಟೆ ಚಿತ್ರಾತ್ಮಕವಾಗಿ ವಿವರಿಸಿದ್ರೆ ಅಂದ್ಕೊಳ್ಳಿ ನಮಗೆ ಏನಾಗ್ತಾ ಇದೆಪ್ಪ ಅಂತಾರ, ಸೊ ಈ ಚಿತ್ರ ಕರ್ಣಗಳನ್ನ ಎಳೆಯಬಹುದು. ನೋಡಿ, ಈ ಕರ್ಣಗಳನ್ನ ತೋರಿಸಬಹುದು. 2 ಕರ್ಣಗಳು ಏನಾದಪ್ಪ ಅಂದ್ರೆ ಸಾರಿ, ಈ ಒಂದು ಚೌಕ ಈ ಒಂದು ಚೌಕದ ಮೂಲಕ ಕರ್ಣ ಹೋಗಿರೋದ್ರಿಂದ 2ಗಳನ್ನ ಕೌಂಟ್ ಮಾಡಿದ್ದೆ. ಸೊ ದಟ್ ಈಸ್ ಮಿಡಲ್ ನಂಬರ್. ಈ ಕಡೆ ಇದು ಪ್ರತಿನಿಧಿಸ್ತಾ ಇದೆ, ಇದು ಈ ಕಡೆ ಪ್ರತಿನಿಧಿಸ್ತಾ ಇದೆ. ಒಟ್ಟು 2 ಒಂದು ಕಡೆ 2 ಸ್ಕ್ವೇರ್ ಅಂದ್ರೆ ಏನಾಗ್ತೈತಿ, 4 ಅನ್ನೋದೊಂದು ಏನಾಗ್ತೈತಿ, ವರ್ಗ ಸಂಖ್ಯೆ. ನಾನು ಮತ್ತೊಂದು ಬಿಡಿಸ್ತಾ ಇದ್ದೇನೆ, ನಿಮ್ಗೆ ಕ್ಲಾರಿಟಿ ಬರ್ತಾ ಇದೆ. 1 + 2 ಏರಿಕೆ ಕ್ರಮ ಬರಿತಾ ಇದಾವೆ. ಇದಾದ ನಂತರ ಮತ್ತೆ ಏರಿಕೆ ಕ್ರಮ ಹೋಗ್ಬೇಕು. 1 + 2 + 3 + 2 + 1, ರೈಟ್. ಸೊ 1 2 3 3 6 6 1 2 8 8 1 ಎಷ್ಟೈತ್ರಿ, 9 ಆಯ್ತು. ನಡು ಯಾವ್ದು ಹೇಳ್ರಿ, ಸೊ 3 ಇದೆ, ಗಮನಿಸ್ಬೇಕು. 3 ಇದೆ ಅಂದ್ಕೊಳ್ಳಿ, ನೀವು ಬೇಕಾದ್ರೆ ಹಿಂಗೊಂದು ಐಡಿಯಾ ಮಾಡ್ಬೋದು, ಈ ರೀತಿನೂ ಐಡಿಯಾ ಮಾಡ್ಬೋದು. ಇಲ್ಲಾಂದ್ರೆ ಇನ್ನೊಂದು ನಿಮಗೆ ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ಬೇಕಂದ್ರ 3 ಅಂದ್ಕೊಳ್ಳಿ 3 ಬಾಕ್ಸ್ ಒಂದು ಏನ್ ಮಾಡೋದಪ್ಪ ಅಂದ್ರ ಚೌಕವನ್ನ ರೆಡಿ ಮಾಡಿ. ನೋಡಿ 3 ಬಾಕ್ಸ್ ನಾನು ಏನ್ ಮಾಡ್ತಾ ಇದ್ದೇನೆ, ಚೌಕವನ್ನ ರೆಡಿ ಮಾಡ್ತಾ ಇದ್ದೇನೆ. ರೈಟ್. ಸೊ ಇದು 3 ಬಾಕ್ಸ್ ಏನಪ್ಪಾ ಅಂದ್ರ ಒಂದು ಚೌಕ ರೆಡಿ ಇದೆ ತಿಳ್ಕೊರಿ, ರೈಟ್. ಸೊ ಇದು 3 ಬಾಕ್ಸ್ ಏನಾಗಿದೆ ಅಂದ್ರೆ ರೆಡಿ ಆಗಿದೆ. ಯಾಕೆ 3 ತಂದು ಹೇಳ್ರಿ, ಇಲ್ಲಿ ನಡು ಎಷ್ಟು ಹೇಳ್ರಿ, 3 ಅಂದ್ಕೊಳ್ಳಿ 3 ಮಾಡಿದ್ದೇನೆ. ಸೊ ಸಿಂಪಲ್ ಆಗಿ ನಾವ್ ಏನ್ ಮಾಡ್ಬೋದು, ಬಳಸಬಹುದು. ನೋಡ್ರಿ ಈಗಾಗಲೇ ನಿಮ್ ಚಿಕ್ಕ ಡಯಾಗ್ರಾಮ್ ಗಳನ್ನ ಕೊಟ್ಟಿರ್ಬೇಕಾದ್ರೆ ನೋಡ್ರಿ, ಇಲ್ಲಿ 3
ಮೆಡಲ್ ಇದ್ದಲ್ಲ 3 ಮೆಡಲ್ ಇದ್ದಲ್ಲ ತುಂಬ್ತಾ ಇದ್ದೆ ನಾನು ಏರಿಕೆ ಕ್ರಮ. ಇಲ್ಲಾಂದ್ರೆ ನೀವು ಬೇಕಾದ್ರೆ ಹಿಂಗ ಹೋಗ್ರಿ ಕರ್ಣಗಳ ಮೂಲಕ ನೋಡ್ರಿ ಈ ರೀತಿನೂ ತುಂಬೋದು. ಅವ್ರ ಮಜಾ ಇದೆ ಇದು, ಹೆಂಗ್ ಬೇಕಾದಂಗ ವಿಚಾರ ಮಾಡ್ಬೋದು ನಾವ. ಇಲ್ಲ ಮತ್ತೊಂದು ಮಜಾ ಇದೆ ನೋಡಿ, ಫಸ್ಟ್ ಎರಡು ತುಂಬಿದ್ರು ಸರ್ ಹಿಂಗ್ ಹೇಳ್ರಿ, ಒಂದು ತುಂಬಿದ್ರು ಒಂದು, ಅದಾಗನೆ ಎಷ್ಟು ಎರಡು, ಅಂದ್ರೆ ಏನ ಈ ಕಡೆ ಒಂದು ಈ ಕಡೆ ಒಂದು ಅಂದಂಗ. ಕ್ಲಿಯರ್, ಅರ್ಥ ಆಗ್ತಾ ಇದೆ ಅಲ್ರಿ? ಎಸ್, ದಟ್ ಈಸ್ ಆಲ್ಸೋ ರೈಟ್. ಇಲ್ಲಿ 3 ಅದ ಅಂದ್ಕೊಂಡ್ರೆ 3, 1 2 3. ಕ್ಲಿಯರ್. ಈ ನೆಕ್ಸ್ಟ್ ಮತ್ತೆ ಎಷ್ಟದ ಹೇಳ್ರಿ? 2 ಅದ, 2 ಅಂದ್ಕೊಂಡೆ, ಸೊ ದಟ್ ಈಸ್ 1, ದಟ್ ಈಸ್. ಮತ್ತೆ ಎಷ್ಟಿದೆ ಹೇಳ್ರಿ? 1 ಇದೆ, ಸೊ ದಟ್ ಈಸ್ 1. ಈ ರೀತಿ ಏನ್ ಮಾಡ್ಬೋದು? ತುಂಬಬಹುದು. ಸೊ ಕರ್ಣಗಳನ್ನ ಕೂಡಿಸಿರಂದ್ರೆ ನಿಮಗೆ ಏನಾದೈತಿ? ಸೊ ದಟ್ ಈಸ್ ಏನಪ್ಪಾ ಆತರ 3 ಕೊಡ್ತಾ ಇದ್ದಾರೆ. ಎಷ್ಟು ಬಾಕ್ಸ್ಗಳು ಇದಾವೆ? 3 ಬಾಕ್ಸ್ಗಳು ಕೌಂಟ್ ಆಗ್ತಾ ಇದಾವ ಅಂದ್ಮೇಲೆ 3 3 ಎಷ್ಟಂತ ಹೇಳ್ಬೋದು ನಾವು? 9 ಅಂತ ಹೇಳ್ಬೋದು. ಸೊ ದಟ್ ಇಸ್ ಚಿತ್ರಾತ್ಮಕವಾಗಿ ವಿವರಿಸಬಲ್ಲ. ಎಸ್, ವಿವರಿಸಬಲ್ಲಬಹುದು ನಾವು. ರೈಟ್ ಹೇಗಿದೆ, ಏನ್ ಸಮಸ್ಯೆ ಇಲ್ಲ ರೀ. ಆರಾಮಾಗಿ ನಾವ್ ಏನ್ ಮಾಡ್ಬೋದು? ಚಿತ್ರಗಳನ್ನ ತೆಗಿಬಹುದು ಸ್ನೇಹಿತರೆ. ಯಾಕಂದ್ರೆ ಮತ್ತೊಂದು ನಾವು ನೋಡ್ತಾ ಇದ್ದೇವೆ 1 2 3 ಇದ್ದನ್ನ ಏನ್ ಮಾಡೋಣ? 1 2 3, ಆಮೇಲೆ ಏನ್ ಹೇಳ್ರಿ? 4 ಇದೆ. ಆಮೇಲೆ ಎಷ್ಟು ಬರ್ತಾ ಇದೆ ಹೇಳ್ರಿ? 4 ಬರ್ತಾ ಇದೆ. ಏರಿಕೆ ಕ್ರಮ ಬರಿತಾ ಇದ್ದೀನಿ. ಏರಿಕೆ ಕ್ರಮ ಆದ್ಮೇಲೆ ಮತ್ತೆ ಪುನಃ ಏರಿಕೆ ಕ್ರಮ 3 2 1. ರೈಟ್. ಸೊ ಬನ್ನಿ ಯಾವ ರೀತಿ ಈಸಿಯಾಗಿ ನಾವು ಲೆಕ್ಕಗಳನ್ನ ಬರಿಬಹುದು, ಚಿತ್ರವನ್ನ ರೂಪಿಸಬಹುದು. ನೋಡಿ ಮಿಡಲ್ ಎಷ್ಟಿದೆ ಅಂದ್ರೆ 4 ಇದೆ. ರೈಟ್. ಸೊ ಹಾಗಾಗಿ 4 ಆಗಿರ್ತಕ್ಕಂತ ಒಂದು ಚೌಕವನ್ನ ನಾವು ರೆಡಿ ಮಾಡೋಣ. ನೋಡಿ ಸಿಂಪಲ್ ಇದೆ, ಏನೇನು ಸಮಸ್ಯೆ ಇಲ್ಲ. ಆರಾಮಾಗಿ ನಾವೇನ್ ಮಾಡ್ಬೋದು? ಬಿಡಿಸಬಹುದು. ರೈಟ್. ರೈಟ್. ಸೊ ಇಲ್ಲಿ ಏನೈತೆ ಹೇಳ್ರಿ? 4 ಆಯ್ತು. ಯಾಕಂದ್ರೆ 4 ನಡೆಯೋದು 4 ಮಾಡಿದೆ ನಾನು. ಚಿತ್ರ ನೋಡ್ರಿ ಯಾವ ರೀತಿ. ಫಸ್ಟ್ 1 ತುಂಬಿದ್ದೇವೆ, ಈ ರೀತಿ ತುಂಬ್ರಿ. ಇಲ್ಲಾಂದ್ರೆ ಏನ್ ಮಾಡಬಹುದು? ಈ ರೀತಿ ತುಂಬಬಹುದು. ಕ್ಲಿಯರ್. ನೋಡಿ ಈ ರೀತಿ ತುಂಬಬಹುದು. ನೆಕ್ಸ್ಟ್ ಎಷ್ಟು ಇದಾವ್ರಿ? 2 ಅದಾವೆ, 2 ತುಂಬ್ರಿ. ಕರ್ಣಗಳ ಮೂಲಕ ನಾವು ತುಂಬ್ಕೊತ ಹೋಗೋಣ. ಆಮೇಲೆ ಎಷ್ಟು ಇದಾವೆ? 3 ಅದಾವೆ, 3 ತುಂಬ್ರಿ. 1 2 3. ರೈಟ್. ಸೊ ನೆಕ್ಸ್ಟ್ ಏನದಪ್ಪ ಅಂದ್ರೆ 4 ಇದಾವೆ. 1 2 3 4. ಹೌದಾ? ಸೊ ನೆಕ್ಸ್ಟ್ ಏನದಪ್ಪ ಅಂದ್ರ ಮತ್ ಪುನಃ 3 ಇದಾವೆ. ಸೊ ಯು ಕ್ಯಾನ್ ಟ್ರೈ 3. ಹೌದಾ? 3 ಆಗಣ ಮತ್ತೆ ಎಷ್ಟಿದೆ? 2 ಇದೆ. ರೈಟ್. ಸೊ 2 ತುಂಬ್ರಿ. ಹೌದಾ? ಆಮೇಲೆ ಮತ್ತೆ ಎಷ್ಟು ಹೇಳ್ರೆ? 1 ಇದೆ, 1 ತುಂಬ್ರಿ. ಕ್ಲಿಯರ್. ಸೊ ಕರ್ಣಗಳ ಮೂಲಕ ನಮ್ದು ಏನಾದೀಪ ಅಂದ್ರ ಒಂದು ರೇಖೆಯನ್ನು ಎಳೆದಾಗ ಎಷ್ಟು ಬಿಂದುಗಳು ನಮಗೆ ಗೊತ್ತಾದೈತಿ. ಸೊ ದಟ್ ಈಸ್ ಏನಾಗ್ತದಪ್ಪ ಅಂದ್ರ ಅದು ಒಟ್ಟು ಈ ಎಲ್ಲಾ ಚುಕ್ಕಿಗಳ ಅಥವಾ ಬಾಕ್ಸ್ಗಳ ಮೊತ್ತ ಅಥವಾ ಒಂದು ವರ್ಗ ಸಂಖ್ಯೆ ಆಗತೈತಿ. 4 ಇದಾವ ಅಂದ್ಮೇಲೆ 4 ಎಷ್ಟಪ್ಪ ಅಂದ್ರ 16. ಸೊ ಇದ್ರ ಮೊತ್ತನು ಸಹಿತ ಏನಾಗಿರ್ತೈತಿ? 16 ಆಗಿರ್ತಾ ಇದೆ ಅನ್ನೋದು ನೋಡ್ತಾ ಇದ್ದಾರೆ. ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಇದೆ. ಹೌದಾ? ಹಾಗಾದ್ರೆ ನೀವು ಸಹಿತ ಚಿತ್ರದ ಮೂಲಕ ವಿವರಿಸಬಲ್ಲಿರಾ? ಎಸ್ ಮಾಡ್ರಿ. 1 2 3 4 ಇದೆ. 4 ಆಗನೆ ಯಾವ ತಗೋಣ? ಮತ್ತೆ ಏರಿಕೆ ಕ್ರಮ ಆದ ಕೂಡಲೇ ಏರಿಕೆ ಕ್ರಮ 4 ಬರ್ತಾ ಇದೆ, 3 ಬರ್ತಾ ಇದೆ, 2 ಬರ್ತಾ ಇದೆ, 1 ಬರ್ತಾ ಇದೆ. ಸೊ ಟ್ರೈ ಮಾಡ್ರಿ. ಸೊ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ, ನೀವು ಬಿಡಿಸ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಎಸ್, ಬನ್ನಿ ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 2 ಇದೆ. ಸೇಮ್ ಅದೇ ಪ್ರಶ್ನೆ ಕಂಟಿನ್ಯೂ ಆಗ್ತಾ ಇದೆ. 1 + 2 + 3 ಡ್ಯಾಶ್ 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 99 + 100 ಮತ್ +99. ನೋಡಿ ಇಲ್ಲಿಂದ ಏರಿಕೆ ಕ್ರಮ ಇದೆ. ಯಾವ ಕ್ರಮ? ಏರಿಕೆ ಕ್ರಮ ಬರೆದಿದ್ದಾರೆ. ಮತ್ ಇಲ್ಲಿಂದ ಏನಾಗ್ತಾ ಇದೆ? ಏರಿಕೆ ಕ್ರಮ ಬರಿತಾ ಇದ್ದಾವೆ. ಹಾಗಾದ್ರೆ ಇದರ ಮೊತ್ತ ಎಷ್ಟು ಆಗ್ತಿತ್ತು ಅಂತ ಕೇಳಿದಾರೆ. ನಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದದ ಈಗ. ಹೌದಾ? ನೋಡಲ್ಲ, 1 ಇದ್ದಾಗ ಉತ್ತರ ಏನಿತ್ತು? 1 ಇತ್ತು. 1 + 2 + 1 ಇದ್ದಾಗ ನೋಡ್ಲಾ ಇಲ್ಲಿ ಮಿಡಲ್ ಎಷ್ಟೈತಿ? 2 ಐತಲ್ರಿ. ಸೊ 2 ಅಡ್ಡೆ ಎಷ್ಟು ಬರಿತಿದ್ವು ನಾವು? 4 ಬರಿತಿದ್ವು. ಕರೆಕ್ಟಾ? 1 + 2 + 3 ಏರಿಕೆ ಕ್ರಮ. ಮತ್ತಾಗೇನ್ ಏರಿಕೆ ಕ್ರಮ? ನೋಡ್ರಿ ಇಲ್ಲಿ ಎಷ್ಟಿದೆ? 3 ಇದೆ. 3 3 ಎಷ್ಟು ಹೇಳ್ರಿ? 9. ಹೌದಾ? ಸೊ ದಟ್ ಈಸ್ ರೈಟ್ ಆಗ್ತಾ ಇದೆ. ನೆಕ್ಸ್ಟ್ 1 + 2 + 3 + 4 ದೆನ್ 3 + 2 + 1. ನೋಡಿ ಮಿಡಲ್ ಪದ ಯಾವ್ದೈತಿ? 4 ಇದೆ. ಹೌದಾ? 4 × 4 ದಟ್ ಈಸ್ ಎಷ್ಟು ಆಗ್ತಾ ಇದೆ? 16 ಆಗ್ತಾ ಇದೆ. ಹೌದಾ? ಈಗಾಗಲೇ ಇದು ನಾವು ಕಲ್ತಿದ್ದೇವೆ. ಹಾಗಾದ್ರೆ ನಮಗೊಂದು ಉದಾಹರಣೆ ಕೊಟ್ಟಿದ್ದಾರೆ ಅವ್ರಿಗೆ. ಯಾವ್ದು ಉದಾಹರಣೆ? ಏನ್ ಬರೆದರು? 1 2 3 ಡ್ಯಾಶ್ 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 ಇಲ್ಲಿ ತಕ ಬರೆಯೋದು ನಂಗೆ 99 + 100 ತಕ ಬರಿತಾ ಇದ್ದಾವೆ. 100 ಆದ ಕೂಡಲೇ ಮತ್ತೆ ಉಲ್ಟಾ ಬರೀಬೇಕು. ಏರಿಕೆ ಕ್ರಮ 99 + ಡ್ಯಾಶ್ ಡ್ಯಾಶ್ 3 + 2 + 1. ಸೊ ದಟ್ ಈಸ್ ದಿ ವ್ಯಾಲ್ಯೂ ಕೇಳಿದ್ದಾರೆ. ಆಲ್ರೆಡಿ ಗೊತ್ತಾಗಿದೆ. ಇಲ್ಲಿ ಮಿಡಲ್ ಇದ್ದದ್ದು ಬರೆದಿದ್ದಾವೆ. ಹೌದಾ? ಸೊ ಇಲ್ಲಿ ಮಿಡಲ್ ಇದ್ದದ್ದು ಬರೆದಿದ್ದಾವೆ, ಇಲ್ಲಿ ಮಿಡಲ್ ಇದ್ದು ಬರೆದಾವೆ. ಇದ್ರ ಮಿಡಲ್ ಯಾವ್ದಿದೆ? ಎಕ್ಸಾಕ್ಟ್ಲಿ ರೈಟ್. ಎಕ್ಸಾಕ್ಟ್ಲಿ ರೈಟ್. ಯಾವ್ದಿದೆ ಮಿಡಲ್? 100. ಆ 100 ಏನ್ ಮಾಡೋದ? ಮತ್ತೆ 100 ಗುಣಾಕಾರ ಮಾಡಬೇಕು. ಹೌದಾ? ಎಸ್, ಎಕ್ಸಾಕ್ಟ್ಲಿ ರೈಟ್. 100 ಸೊನ್ನೆ 0, 100 ಸೊನ್ನೆ 0, 100 ಆದ್ರೆ 100. ನಮ್ಮ ಆನ್ಸರ್ ರೆಡಿ ಆಯ್ತು. 10,000. ಯಾಕೆ ಇಂಟ್ರೆಸ್ಟಿಂಗ್ ಇದೆ ನೋಡಿ.
ಮಜಾ ಅದಲ್ರಿ. ಆರಾಮಾಗಿ ನಾವ್ ಏನ್ ಮಾಡ್ಬೋದು, ಲೆಕ್ಕಗಳನ್ನ ಬಿಡಿಸಬಹುದು. ಬನ್ನಿ ಮೂರನೇ ಪ್ರಶ್ನೆ ಏನಿದೆ ನೋಡೋಣ. ಸೊ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ನೀವು ಎಲ್ಲಾ ಒಂದರ ಶ್ರೇಣಿಯನ್ನ ಏರಿಕೆ ಕ್ರಮದಲ್ಲಿ ಕೂಡೋದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿಯನ್ನ ಪಡಿತಾ ಇದ್ರಿ? ಒಂದರ ಶ್ರೇಣಿಯನ್ನ ಬರ್ಕೊತ ಹೋದ್ರಿ. ಒಂದರ ಶ್ರೇಣಿ ಅಂದ್ರೇನ? ಒಂದ್ ಇತ್ತಂದ್ರ ಒಂದ ಬರ್ತಾ ಇದೆ. ಮತ್ ಒಂದು ಎಷ್ಟ್ ಬರ್ತೈತ್ರಿ? 2. ಮತ್ ಒಂದರ ಶ್ರೇಣಿಯನ್ನ ಬರ್ಕೊತ ಹೋಗ್ತಾ ಇದೆ ನಾನು. ಒಂದು ಎಷ್ಟ್ ಬಂತ್ರಿ? 3. ನೆಕ್ಸ್ಟ್ ಒಂದು 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 ಎಷ್ಟ್ ಬಂತ್ರಿ? 4 ಬಂತು. ಹೌದಾ? ಸೊ ಹಾಗಾದ್ರೆ ಎಂತ ಸಂಖ್ಯೆ ಬಂದು ನೋಡ್ರಿ. ನೋಡ್ಲ ಫಸ್ಟ್ ಒಂದ್ ಬಂದೈತಿ, ಆಮೇಲೆ 2 ಬಂದದ, ಆಮೇಲೆ 3 ಬಂದದ, ಆಮೇಲೆ 4 ಬಂದದ. ಹಂಗ ಮುಂದೆ ಒಂದೊಂದ್ ಹೇಳ್ತಾ ಇಂತಹ ಸಂಖ್ಯೆಗಳಿಗೆ ಏನೆಂದು ಕರಿತೀರಿ? ಇಲ್ಲಿಂದ ಸ್ಟಾರ್ಟ್ ಅದ ರೀ, ಒಂದರಿಂದ ಸ್ಟಾರ್ಟ್ ಅದ. ಹಾಗಾದ್ರೆ ಇವುಗಳಿಗೆ ಎಕ್ಸಾಕ್ಟ್ಲಿ ಕರೆಕ್ಟ್ ಎಣಿಕೆಯ ಸಂಖ್ಯೆಗಳು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅದನ್ನ ಕರಿತಾ ಇದ್ದಾರೆ. ಎಂತಹ ಸಂಖ್ಯೆಗಳು ರೀ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸೊ ನೆನಪಿರ್ಲಿದ್ ನಮಗೆ. ಹೌದಾ? ಎಸ್, ಇದಾದ ನಂತರ ನಾವು ನೋಡ್ತಾ ಇದ್ದೇವೆ, ನೀವು ಎಲ್ಲಾ ಒಂದರ ಎಲ್ಲಾ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ ಅಂತ ಕೇಳಿದ್ದಾರೆ. ಎಲ್ಲಾ ಶ್ರೇಣಿಗಳನ್ನ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರಿಬೇಕಂತ ಹೇಳ್ತಾರೆ ಅವರು. ಏರಿಕೆ ಕ್ರಮ ಅಂದ್ರೆ ಈಗಾಗಲೇ ಬರ್ತದ, ನಾವು ಒಂದ ಏರಿಕೆ ಕ್ರಮ ಆಯ್ತಾ. ಮತ್ ಇಳಿಕೆ ಕ್ರಮ ಎಷ್ಟಾಯ್ತು? 4 ಆಯ್ತು. ಮತ್ ಏರಿಕೆ ಕ್ರಮ ಬರೀರಿ, ಮತ್ ಇಳಿಕೆ ಕ್ರಮ ತಗೋರಿ, ಎಲ್ಲ ಕಂಟಿನ್ಯೂ ಕೂಡ್ಸಿರಿ ಆಯ್ತು 9. ಮತ್ತೆ ಏರಿಕೆ ಕ್ರಮ ಬರೀರಿ. ಹೌದಾ? ಸೊ ಮತ್ತೆ ಇಳಿಕೆ ಕ್ರಮ ಬರೀರಿ. ಎಸ್, ದಟ್ ಈಸ್ ಏನಾಯ್ತು? 16. ಈಗಾಗಲೇ ಇದ್ರ ಬಗ್ಗೆ ಕಲ್ತಿದ್ದೀರಿ. ಹೌದಾ? ಹಾಗಾದ್ರೆ ಒಂದೇ ಶಬ್ದ ಯಾವ್ದು? 1 4 9 16 ನೋಡಿ. 1 4 9 16 ಡ್ಯಾಶ್ 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 ಡ್ಯಾಶ್. ರೈಟ್. ಸೊ ಈ ಸಂಖ್ಯೆಗಳಿಗೆ ನಾವು ಎಂತಹ ಸಂಖ್ಯೆಗಳು ಸಿಗ್ತಾದ ನಮ್ಗ? ಎಕ್ಸಾಕ್ಟ್ಲಿ ರೈಟಾ. ಈ ಸಂಖ್ಯೆಗಳಿಗೆ ನಾವೇನಂತ ಕರಿತಾವ? ವರ್ಗ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ, ಅಥವಾ ಚೌಕ ಸಂಖ್ಯೆಗಳು ಅಂತ ಕರಿತಾ ಇದ್ದಾರೆ. ವರ್ಗ ಸಂಖ್ಯೆಗಳು ಅಥವಾ ಚೌಕ ಸಂಖ್ಯೆಗಳು ಅದನ್ನ ನಾವೇನ್ ಮಾಡ್ತೇವೆ? ಕನ್ಸಿಡರ್ ಮಾಡ್ತಾ ಇದ್ದಾವೆ. ರೈಟ್. ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ತಾ, ಸೊ ಬನ್ನಿ ಮುಂದಿನ ಪ್ರಶ್ನೆ ನಂಬರ್ 4. ಸೊ 4ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ನೋಡಿ, ಇಂಟ್ರೆಸ್ಟಿಂಗ್ ಇದೆ. ಎಣಿಕೆ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನ ಪಡೆಯುವಿರಿ? ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನ ನೀಡಬಲ್ಲಿರಾ ಅಂತ ಕೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಇದೆ. ಎಣಿಕೆ ಸಂಖ್ಯೆಗಳು ಯಾವ್ದಾವು? ಫಸ್ಟ್ ಎಣಿಕೆ ಸಂಖ್ಯೆಗಳು ನಮ್ಗೆ ಗೊತ್ತಿರ್ಬೇಕ್ರಿ. ಎಣಿಕೆಯ ಸಂಖ್ಯೆಗಳಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಕರೆಕ್ಟ್. ಎಣಿಕೆಯ ಸಂಖ್ಯೆಗಳು ಅಂದ್ರೆ ಯಾವ ಹೇಳ್ರಿ? ಸ್ವಾಭಾವಿಕ ಸಂಖ್ಯೆಗಳು. ಹೌದಾ? ಅಂದ್ರೆ 1 2 3 4 5 ಡ್ಯಾಶ್ ಡ್ಯಾಶ್. ಇವುಗಳನ್ನ ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿ ಅಂತಾರೆ. ಏರಿಕೆ ಅಂದ್ರೆ ಒಂದನೇದ 1 ಇರ್ಲಿ, ನೆಕ್ಸ್ಟ್ ಎರಡನೇದ 1 + 2 ಇರ್ಲಿ, ಎಷ್ಟಾಯ್ತು? 3 ಆಯ್ತು. ಆಮೇಲೆ 1 + 2 + 3 ಏರಿಕೆ ಕ್ರಮದಲ್ಲಿ ಕೂಡಿಸ್ರಿ, 6 ಆಯ್ತು. ನೆಕ್ಸ್ಟ್ 1 + 2 + 3 + 4 ಎಷ್ಟಾಯ್ತು? 10 ಆಯ್ತು. ಹೌದಾ? ನೆಕ್ಸ್ಟ್ 1 ಪ್ಲಸ್ ನೋಡಿ, ಹಾ ರೈಟ್, ಓಕೆ. 1 + 2 + 3 + 4 + 5. ಸೊ ದಾಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 15 ಆಯ್ತು. ರೈಟ್. ಸೊ ನಮ್ಗ ಏರಿಕೆ ಕ್ರಮದಲ್ಲಿ ಕೊಡ್ಸ್ಕೊತ ಹೋದಾಗ ನಮ್ಗೆ ಯಾವ ಸಂಖ್ಯೆ ಬಂತು? 1 ಬಂತು, 3 ಬಂತು, 6 ಬಂತು, 10 ಬಂತು, 15. ದಟ್ ಈಸ್ 1 3 6 10 15. ರೈಟ್. ಯಾವ ಶ್ರೇಣಿಯನ್ನ ಪಡಿತಾ ಇದ್ದಾವ ನಾವು? ಇಂತಹ ಶ್ರೇಣಿಗಳಿಗೆ ನಾವೇನಂತ ಕರಿತಾವ್ರಿ? ಎಕ್ಸಾಕ್ಟ್ಲಿ ಕರೆಕ್ಟ್. ಈಗಾಗಲೇ ಕಲ್ತಿರ್ತೀರಿ ಇದನ್ನ. ತ್ರಿಕೋನೀಯ ಸಂಖ್ಯೆಗಳು. ಎಂತಹ ಸಂಖ್ಯೆಗಳು? ತ್ರಿಕೋನೀಯ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಯಾವ ಸಂಖ್ಯೆಗಳು? ತ್ರಿಕೋನೀಯ ಸಂಖ್ಯೆಗಳು. ಹಂಗಾರೆ ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನ ನೀಡಬಲ್ಲರ? ನೀಡೋಣ ರೀ, ಏನ್ ಸಮಸ್ಯೆ ಇದೆ ನೋಡಿ. ಒಂದದಲ್ಲ, ಒಂದು ತರದ ಹೆಂಗ್ ಮಾಡೋಣ? ಒಂದ ಚಿತ್ರ, ದಟ್ ಈಸ್ 1. ನೆಕ್ಸ್ಟ್ 3 ಅಂದ್ಕೊಂಡ್ರೆ 1 2 3 ತ್ರಿಕೋನ ಸಂಖ್ಯೆಯ ಚಿತ್ರಗಳನ್ನ ತೆಗಿರಿ. 6 ಅಂದ್ಕೊಂಡ್ರೆ 1 2 3 4 5 6, ದಟ್ ಈಸ್ 6 ಆಯ್ತು. 6 ಆಗನೆ ಯಾವ್ದೈತಿ? 10 ನೀವು ತೆಗಿರಿ. 15 ಚಿತ್ರ ನೀವ ತೆಗಿರಿ, ಬಿಡಿಸ್ರಿ ಇಲ್ಲಿ. ರೈಟ್. ಸೊ ಈ ರೀತಿ ಚಿತ್ರಾತ್ಮಕವಾಗಿ ನಾವೇನ್ ಮಾಡ್ಬೋದು? ಅವನ್ನ ವಿವರಣೆ ಮಾಡಕ ಸಾಧ್ಯ ಐತಿ ಅನ್ನುವಂತ ವಿಚಾರವನ್ನ ನೋಡ್ಬೋದು. ಮಜಾ ಪ್ರಶ್ನೆಗಳಿದಾವೆ, ನೆನಪಿರ್ಲಿ. ಬನ್ನಿ ನೆಕ್ಸ್ಟ್ ನಂಬರ್ ಪ್ರಶ್ನೆ 5. ತ್ರಿಕೋನೀಯ ಸಂಖ್ಯೆಗಳು ಗೊತ್ತಿದಾವೆ. ನೀವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನ ಕೂಡುತ್ತಾ ಹೋದಂತೆ ಏನಾಗುತ್ತದೆ? ಯಾವ ಶ್ರೇಣಿಯನ್ನ ಕಲಿಬೇಕು ಅಂತ ಏಕೆ? ನೀವು ಅದನ್ನ ಚಿತ್ರದೊಂದಿಗೆ ಏನಾದ್ರು ವಿವರಿಸಬಹುದೇ ಅಂತಂದು ಕೇಳಿದ್ದಾರೆ. ತ್ರಿಕೋನೀಯ ಸಂಖ್ಯೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿದಾವೆ. ನಮ್ಗೆ ಗೊತ್ತಿರ್ಬೇಕು ತ್ರಿಕೋನೀಯ ಸಂಖ್ಯೆಗಳು ಯಾವಪ್ಪ ಅಂತಾರ. ಸೊ ನೆನ್ಪಿಟ್ಕೋರಿ. 1 ಈಗಾಗಲೇ ಬರ್ದದ್ದು ನಾವು. 3 6
10, 15, ನೆಕ್ಸ್ಟ್ 21, 28, 36, ನೆಕ್ಸ್ಟ್ 45, 55 ಈಗ ಕಂಟಿನ್ಯೂ ಹೋಗ್ತಿರ್ತಾವ, ಹೆಚ್ಚಾಕೋತ ಹೋಗ್ತಿರ್ತಾವ, ಕೂಡ್ಸ್ಕೊತ ಹೋಗ್ತಿರ್ತಾವೆ, ರೈಟ್. ಸೊ ಅನುಕ್ರಮವಾಗಿ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ಕೂಡ್ಸ್ರಿ ಅಂತಾರ. ಯಾವ್ದಾದ್ರು ಎರಡು ನೋಡ್ರಿ, ನಾನು ಇವತ್ತಂತ ತಗೋತಾ ಇದೀನಿ 1 + 3 ಎಷ್ಟೈತ್ರಿ? 4 ಐತಿ. ನೆಕ್ಸ್ಟ್ ಬೇಕಾದ್ರೆ ತಗೋರಿ 3 + 6 ಎಷ್ಟಾಯ್ತು? 9 ಐತಿ. ನೆಕ್ಸ್ಟ್ 6 + 10 ತಗೋರಿ, ಎಷ್ಟಾಯ್ತು? 16 ಆಯ್ತು. ಹಾಗಾದ್ರೆ ನಮ್ಗೆ ಏನ್ ಸಂಖ್ಯೆ ಇದಾವೆ ನೋಡಿ, 4 ಆಗಿರ್ಬೋದು, 9 ಆಗಿರ್ಬೋದು, 16 ಆಗಿರ್ಬೋದು. ಯಾವ ಸಂಖ್ಯೆಗಳನ್ನ ನಾವು ಪಡಿತಾ ಇದ್ದಾವೆ? ಯಾವ ಶ್ರೇಣಿಯನ್ನ ಪಡಿತಾ ಇದ್ದಾವೆ? ವರ್ಗ ಸಂಖ್ಯೆಗಳನ್ನ ಪಡಿತಾ ಇದ್ದಾವೆ. ಏನ್ ಪಡಿತಾ ಇದ್ದಾವೆ? ವರ್ಗ ಸಂಖ್ಯೆಗಳನ್ನ ಪಡಿತಾ ಇದ್ದಾವೆ. ಗಮನಿಸ್ಬೇಕು ನೀವು, ಯಾವ ಸಂಖ್ಯೆಗಳನ್ನು? ವರ್ಗ ಸಂಖ್ಯೆಗಳನ್ನ ನಾವೇನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಇಲ್ಲಿ ಪಡಿತಾ ಇದ್ದಾವೆ, ನೆನ್ಪಿಟ್ಕೋದು. ಹೌದಾ? ಸೊ ಈಗ ಉದಾಹರಣೆ ಇಲ್ಲಿದೆ ನೋಡ್ರಿ, ಇದನ್ನ ನಾನು ಬರಿತಾ ಇದ್ದೇನೆ ನೋಡ್ರಿ. ಇದು 1 ಅನ್ನೋದು ಏನಪ್ಪಾ ಅಂದ್ರೆ ಇದು 1, 3 ಇದೆ 1 2 3. ಸೊ ಇದು 3, ಇವೆರಡು ಕೂಡಿಸಿದು ಅಂದ್ರೆ ಚಿತ್ರದ ಮೂಲಕ ವಿವರಿಸ್ರಿ ಅಂದ್ರು. ಚಿತ್ರದ ಮೂಲಕ ವಿವರಿಸ್ತಾ ಇದ್ದೇನೆ, ಗಮನಿಸ್ರಿ. ನೋಡ್ರಿ, ನಾನು ಇತರ 3 ಬರಿತಾ ಇದ್ದೇನೆ. ಫಸ್ಟ್ 1 2 3 ಇತರ ಅದು ಇದೊಂದಿದಲ್ಲ. ಸೊ ಅದನ್ನ ತಂದು ನಾನು ಇಲ್ಲಿ ಇಟ್ಟು ಬಿಡ್ತೇನೆ. ದಟ್ ಈಸ್ ಕೂಡಿಸ್ರಿ. ಈಗ ಹಾಗಾದ್ರೆ ನಮಗೆ ಏನ್ ಸಿಕ್ತು? ಎಸ್, ದಟ್ ಈಸ್ ಏನಪ್ಪಾ ಆತರ ವರ್ಗ ಸಂಖ್ಯೆ ಚೌಕ್ ಸಿಗ್ತಾ ಇದೆ. ದಟ್ ಈಸ್ ಇಂಟ್ರೆಸ್ಟಿಂಗ್ ಇದೆ, ಮಜಾ ಆಗಿರ್ತಕ್ಕಂಥ ಲೆಕ್ಕಿದೆ. 4 ಬಂದು, ಸೊ ದಟ್ ಈಸ್ ಆನ್ಸರ್ 4 ಇದೆ. ಇದು 4 ಆಗ್ತಾ ಇದೆ. ಚಿತ್ರದ ಮೂಲಕ ವಿವರಿಸಬಹುದಲ್ಲ? ಎಕ್ಸಾಕ್ಟ್ಲಿ ರೈಟ್. ಸೊ ಬನ್ನಿ ಇದನ್ನು ಬಿಡಿಸೋಣ. 3 6 9 ಯಾವ ರೀತಿ ಬರೀತಾ ಇದ್ದೀವಿ? ಸೊ ಫಸ್ಟ್ 3 ಚಿತ್ರ ತೆಗೆಯೋಣ. 1 2 3 ನೋಡ್ರಿ, ಇತರದ ನಾನು ಚಿತ್ರಾತ್ಮಕವಾಗಿ ವಿವರಿಸ್ತಾ ಇದ್ದೀನಿ. 3 ಪ್ಲಸ್ ಆಮೇಲೆ ಎಷ್ಟಿದೆ? 6 ಇದೆ. 1 2 3 4 5 6 ಇದೇನ್ ಹೇಳ್ರಿ? 6. ಸೊ ಈ ಚಿತ್ರವನ್ನ ನಾನು ಯಾವ ರೀತಿ ತೆಗಿತಾ ಇದ್ದೀನಿ ಗಮನಿಸ್ಬೇಕು ತಾವು. ಇವೆರಡು ಕೂಡಿಸಿ ನಮಗ ವರ್ಗ ಸಂಖ್ಯೆ ಚಿತ್ರವನ್ನ ತೆಗಿತಾ ಇದ್ದೀನಿ ನಾನು. ಸೊ ಬನ್ನಿ ಯಾವ ರೀತಿ. ಫಸ್ಟ್ ಏನ್ ಮಾಡೋಣ, ಈ ತರ ದೊಡ್ಡ ತೆಗೋಣ ನೋಡಿ. 1 ಇದೆ, 2 ಇದೆ, 3 ಇದೆ, ಆಮೇಲೆ 4 5 ಇದೆ, 6 ಇದೆ. ಹೌದಾ? ಎಸ್. ಇನ್ನ ಇವು 3 ಯೂಸ್ ಮಾಡ್ತಾರೆ. ಈ 3 ಯೂಸ್ ಮಾಡಿದ್ರೆ ಸೊ ದಟ್ ಈಸ್ 1 2 3. ಕ್ಲಿಯರ್? ಎಕ್ಸಾಕ್ಟ್ಲಿ ರೈಟ್ ರೀ. ಸೊ ಇವಾಗ ಏನ್ ಮಾಡೋಣ, ಕೂಡ್ಸೋಣ. ನಮಗೇನಾಯ್ತು ಅಂದ್ರ ಒಂದು ವರ್ಗ ಅಥವಾ ಸ್ಕ್ವೇರ್ ಏನಾದಿಪ್ಪ ಅಂದ್ರ ಸಿಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ನಮ್ಗೇನಾದ್ರು ಒಂದು ಸ್ಕ್ವೇರ್ ಏನಾದ್ರು ಸಿಗ್ತಾ ಇದೆ. ಹೌದಾ? ಎಸ್, ದಟ್ ಈಸ್ ಸ್ಕ್ವೇರ್ ಅದನ್ನು ಕೇಳ್ತಾ ಇದೆ ನೋಡಿ. ಚಿತ್ರಾತ್ಮಕವಾಗಿ ನಾವೇನ್ ಮಾಡಬಹುದು, ವಿವರಿಸಲಿಕ್ಕೆ ಅವಕಾಶಗಳು ಸಹಿತ ಇದಾವೆ ಅನ್ನುವಂತ ವಿಚಾರವನ್ನ ನಾವು ನೋಡ್ಬೋದು ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ವರ್ಗ ಸಂಖ್ಯೆಗಳನ್ನ ನಾವು ಪಡ್ಕೋಬಹುದು. ಬೇಕಾದ್ರೆ ಸರ್ ಇದನ್ನ ಪೂರ್ತಿ ಕಂಪ್ಲೀಟ್ ಮಾಡೋದ್ರೆ ಕಂಪ್ಲೀಟ್ ಮಾಡ್ಬೇಕಾದ್ರೆ ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಇದೊಂದು ತ್ರಿಭುಜ ಆಯ್ತು, ಇದೊಂದು ತ್ರಿಭುಜ ಆದೈತಿ ನೋಡಿ. ಎರಡು ಸಮಾನಾಂತರ ತ್ರಿಭುಜಗಳು ಅದಾವ. ಇದೊಂದು ತ್ರಿಭುಜ, ಎರಡು ತ್ರಿಭುಜ ಕೂಡಿದಾಗ ಒಂದು ಸ್ಕ್ವೇರ್ ಏನಾದೀಪ ಅಂದ್ರೆ ಕಂಡು ಬರ್ತಾ ಇದೆ. ದಟ್ ಇಸ್ ಇಂಟ್ರೆಸ್ಟಿಂಗ್ ಇದೆ. ಹೌದಾ? ಸೊ ಹಾಗಾದ್ರೆ ನೀವ್ ಯಾಕೆ ಸುಮ್ಮನೆ ಆಗ್ತೀರಿ? ಇದನ್ನ ಟ್ರೈ ಮಾಡ್ರಿ. ಇದ್ರ ಮುಂದಿನ ಯಾವ್ದಿದೆ? 6 10 10 ಪ್ಲಸ್ 15. ಸೊ ದಾಟ್ ಈಸ್ 25 ಆಗ್ತೈತಿ. ಇವೆರಡುಗಳನ್ನ ನೀವೇನ್ ಮಾಡ್ರಿ, ಚಿತ್ರದ ಮೂಲಕ ಏನ್ ಮಾಡ್ರಿ, ಟ್ರೈ ಮಾಡಿ. ಮಜಾ ಇರ್ತಾ ಇದೆ. ಓಕೆ, ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ವಿಶೇಷವಾಗಿದೆ ಸ್ನೇಹಿತರೆ, ಗಮನಿಸಬೇಕು. ನೋಡಲಿ, ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನ ಕೂಡಿದಾಗ ಏನಾಗ್ತಾ ಇದೆ? ನೋಡ್ರಿ, ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನ ಕೂಡಿದಾಗ ಏನಾಗ್ತಾ ಇದೆ? ಈಗ ಪ್ರತಿ ಸಂಖ್ಯೆಗೆ ಒಂದನ್ನ ಸೇರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದೊಂದಾಗಿ ಮಾಡ್ಕೊಂಡು ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ ಅಂತಂದು ಹೇಳ್ರಿ ಅಂತ ಅಂತಾರೆ. ಸಿಂಪಲ್ ಆಗಿದೆ. ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ನಾವು ಮಾಡ್ಕೊತ ಬಿಡೋಣ, ಏನೇನಿಲ್ಲ. ಫಸ್ಟ್ ಏನ್ ಮಾಡೋಣ, ನೀವು 1ರಿಂದ ಪ್ರಾರಂಭಿಸಿ. ನಾವು 1ನೇದು ಏನ್ ಬರ್ದು? 1 ಬರ್ದು 1 ಬರ್ದು. ಒಂದು 2ರ ಘಾತಗಳನ್ನ ಸೇರಿಸಿ. 2ರ ಘಾತಗಳನ್ನಂದ್ರೆ 2ರ ಘಾತ 1 ಅನ್ನ, ಹೌದಾ? 1 ಪ್ಲಸ್ 2 ಅಂದ್ರೆ 2 ಎಷ್ಟಾಗ್ತೈತಿ ನೋಡ್ರಿ. 1 ಪ್ಲಸ್ 1 ಆಯ್ತು. 2ರ ಘಾತಗಳು ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನ ಕೂಡಿದಾಗ ಏನಾಗ್ತಾ ಇದೆ ನೋಡೋಣ. ಏನೇನ್ ಆಗ್ತೈತಿ? 1 + 2 ಅಂದ್ರೆ ಏನಾಗ್ತೈತೆ? 3 ಬರ್ತಾ ಇದೆ. ಆಮೇಲೆ 1ರಿಂದ ಪ್ರಾರಂಭಿಸಿ ನೋಡ್ರಿ 2ರ ಘಾತಗಳನ್ನ ಕೂಡಿದಾಗ 2 ಆಯ್ತು. 2 ಆಗಣ ಏನ್ ಮಾಡ್ಬೇಕೀಗ? 2 ಕಂಟಿನ್ಯೂ ಕೂಡ್ಸ್ಬೇಕಂತ ಹೇಳ್ತಾರೆ. ಕಂಟಿನ್ಯೂ ಕೂಡ್ಸ್ಬೇಕು 2ರ ಘಾತಗಳನ್ನ. ಈ 2ರ ಘಾತ ಅಂದ್ರೆ 1 2 ಆಯ್ತಾ, ಮತ್ತೆ 2 2 4 ಎಲ್ಲ ಕೂಡ್ಸ್ರಿ. 1 2 3 ನೋಡಿ, 3 4 7 ಆಗ್ತಾ ಇದೆ. ಎಷ್ಟಾಗ್ತಾ ಇದೆ? 7 ಆಗ್ತಾ ಇದೆ. ನೆಕ್ಸ್ಟ್ 1 ಪ್ಲಸ್ 1ರಿಂದ ಪ್ರಾರಂಭ ಅಂತಂದ್ರು 1ರಿಂದ ಪ್ರಾರಂಭ ಮಾಡಿದಾವೆ. 2ರ ಮಧ್ಯೆ ಬರ್ರಿ 2 4
ನೆಕ್ಸ್ಟ್ 8 ಬರ್ತಾ ಇದೆ. ಅದ ಹಿಂಗ 2ರ ಘಾತ ಅಂದ್ರೇನ 2 ಅಂದ್ರೆ 2 2 4 2 ಹಿಂಗೊಮ್ಮೆ 2ರ ಘಾತ 1 ಅಂದ್ರೆ 2 2ರ ಘಾತ 2 ಅಂದ್ರೆ 4 2ರ ಘಾತ 3 ಅಂದ್ರೆ 8 2ರ ಘಾತ 4 ಅಂದ್ರೆ 16 ಈ ರೀತಿ ಘಾತಗಳನ್ನ ತಗೋಬೇಕ್ರಿ ನಾವು. ಹೌದಾ? ಎಸ್. ಅಂದ್ರೆ ಅದಕ್ಕೆ ನಾನು ಈ ರೀತಿ ಮಾಡಿ ಬೆಸ್ಟ್ ಆದಿದ್ದೀನಿ, ಈಜಿ ಆಗ್ತದೆ, ಇದು ಕನ್ಫ್ಯೂಷನ್ ಆಗಂಗಿಲ್ಲ ನಿಮ್ಗೆ. ಇವ್ ಹೆಂಗ್ ಬಂದು ಕ್ಲಾರಿಟಿ ಗೊತ್ತಾಗಂಗಿಲ್ಲ. ಇದು ಕರೆಕ್ಟ್ ಅದ. ಫಸ್ಟ್ 2ರ ಘಾತ 1, ನೆಕ್ಸ್ಟ್ 2ರ ಘಾತ 2 ಅನ್ನ 1 ಬರೆದು 2ರ ಘಾತ 1 ಅಂದ್ರ 2, 2ರನ್ನ 2 ಸಲ ಗುಣಾಕಾರ ಮಾಡ್ರಿ 4, ಆನ್ಸರ್ ಆಗುತ್ತೆ 7. ಮತ್ ಸೇಮ್ 1 2ರ ಘಾತ 1 2ರ ಘಾತ 2 2ರ ಘಾತ 3 ಅಂದ್ರೆ ಉತ್ತರ 1 2ರ ಘಾತ 2 1 ಅಂದ್ರೆ 2 2ರ ಘಾತ 2 ಅಂದ್ರೆ 4 2ರ ಘಾತ 3 ಅಂದ್ರೆ 8 ಕೂಡ್ಸ್ರಿ 8 4 12 3 15 ಬರ್ತಾ ಇದೆ. ಹಂಗಾರೆ ನಮ್ಗೆ ಯಾವ್ಯಾವ ಸಂಖ್ಯೆಗಳು ಸಿಗ್ತಾ ಇದೆ ನೋಡ್ರಿ. ಫಸ್ಟ್ ಯಾವ್ದು ಐತಿ? ಫಸ್ಟ್ ನಮ್ಗೆ ಸಂಖ್ಯೆಗಳು ಬಂದದ್ದು 1 3 7 15. ಕ್ಲಿಯರ್? ಹಾಗಾದ್ರೆ ನೋಡ್ರಿ ಫಸ್ಟ್ ಸಂಖ್ಯೆ ಬಂದದ್ದು ನಮ್ದ 1, ನೆಕ್ಸ್ಟ್ 3, ನೆಕ್ಸ್ಟ್ 7, ನೆಕ್ಸ್ಟ್ 15. ಕ್ಲಿಯರ್? ಅವ್ರೇನಂತಾರು ಕೂಡಿದಾಗ 2ರ ಘಾತಗಳನ್ನ ಕೂಡಿಸಿದಾಗ ಮತ್ತೇನಂದ್ರು ಈಗ ಪ್ರತಿ ಸಂಖ್ಯೆಗೆ ಏನ್ ಮಾಡ್ರಿ ಒಂದನ್ನು ಸೇರಿಸ್ರಿ ಅಂತಾರೆ. ಪ್ರತಿ ಸಂಖ್ಯೆಗೆ ಏನು ಉತ್ತರ ಬಂದಲ್ಲ ಈ ಉತ್ತರಗಳಿಗೆ ಮತ್ತು ಒಂದೊಂದು ಏನ್ ಮಾಡ್ರಿ ಕೂಡಿಸ್ಕೋತ ಹೋಗ್ರಿ ಅಂತ ಹೇಳ್ತಾರೆ. ಹಂಗಾರ ಇವುಗಳಿಗೆ ಒಂದೊಂದು ನಾವು ಏನಾದ್ರು ಕೂಡಿಸಿದ್ವು ಅಂದ್ರ ನಮಗ ಆನ್ಸರ್ ಏನ್ ಬರ್ತಾ ಇದೆ ನೋಡೋಣ. ಒಂದು ಕೂಡಿಸಿದ್ವು ಅಂದ್ರ ಒಂದೇದಕ್ಕೆ ಬೇಡ ರೀ, ಒಂದೇದ್ರಿಂದ ಪ್ರಾರಂಭ ಮಾಡೋದಕ್ಕೂ ಬೇಡ. ಹೌದಾ? ದಟ್ ಈಸ್ ಅದು ಒಂದೇ ಇರ್ಲಿ. ಇದು ಕೂಡ್ಸಿದ್ರೆ 4 ಆದೈತಿ, ಇದು ಕೂಡ್ಸಿದ್ರೆ 8 ಆದೈತಿ, ಇದು ಕೂಡ್ಸಿದ್ರೆ 16. ಹಂಗಾರ ಈ 1 4 8 16 ಎಂತ ಸಂಖ್ಯೆಗಳು ಸಿಗ್ತಾ ಇದಾವೆ ನಮ್ಗ? ಎಕ್ಸಾಕ್ಟ್ಲಿ ರೈಟ್ ರೀ. ಯಾವ ಸಂಖ್ಯೆಗಳು? ವರ್ಗ ಸಂಖ್ಯೆಗಳು ನಮ್ಗೆ ಸಿಗ್ತಾ ಇದಾವೆ. ನೆನ್ಪಿಟ್ಕೊ, ಯಾವ ಸಂಖ್ಯೆಗಳು? ವರ್ಗ ಸಂಖ್ಯೆಗಳು ಸಿಗ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ಹೌದಾ? ಸೊ ಈ ಅಂಶವನ್ನ ನಾವೆಲ್ಲರೂ ಬರಿಬಹುದು ಸ್ನೇಹಿತರೆ ಅಂತ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನಮ್ದು 7 ಇದೆ. ಪ್ರಶ್ನೆ ಸಂಖ್ಯೆ 7 ಏನದಪ್ಪ ಅಂದ್ರೆ ತ್ರಿಕೋನ ಸಂಖ್ಯೆಗಳಿಗೆ ನೋಡಿ, ನೀವು ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ. ತ್ರಿಕೋನ ಸಂಖ್ಯೆಗಳಿಗೆ ಏನ್ ಮಾಡಂದ್ರೆ 6ರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಸೇರಿಸಿದರೆ ಏನಾಗ್ತಿತ್ತು ಅನ್ನುವಂಥದ್ದು ಕೇಳಿದ್ದಾರೆ. ಹೌದಾ? ತ್ರಿಕೋನ ಸಂಖ್ಯೆಗಳು ನಿಮ್ಗೆ ಈಗಾಗಲೇ ನಾನು ಬರ್ದಿದ್ದೆ ಫಸ್ಟ್ ತ್ರಿಕೋನೀಯ ಸಂಖ್ಯೆಗಳು. ರೈಟ್? ಯಾವ್ದಾವ್? 1 ಇದೆ, 3 ಇದೆ, 6 ಇದೆ, 10 ಇದೆ, 15 ಇದೆ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಈ ತ್ರಿಕೋನ ಸಂಖ್ಯೆಗಳಿಗೆ ಏನಂದಾರ ಅವರು 6ರಿಂದ ಗುಣಿಸಿ. ಇದರಿಂದ 6ರಿಂದ ಗುಣಿಸಿ ಒಂದನ್ನ ಕೂಡಿಸ್ರಿ ಅಂತ ಹೇಳಿದರು. ಅಂದ್ರ ನೋಡಿ, 1 ಇದೆ, 1 ಬರೀರಿ. ರೈಟ್? ತ್ರಿಕೋನ ಸಂಖ್ಯೆಗಳಿಗೆ ಏನ್ ಮಾಡೋದರು? 6ರಿಂದ ಗುಣಿಸಿ. ನೋಡಿ ಇದಕ್ಕೆ ಏನ್ ಮಾಡೋಣ? 6ರಿಂದ ಏನ್ ಮಾಡೋಣ? ಗುಣಿಸೋಣ. ಪ್ಲಸ್ ಏನ್ ಮಾಡೋಣ? ಒಂದನ್ನ ಕೂಡಿಸೋಣ ಅಂತ ಹೇಳಿದಾರ ಅವ್ರ. 6ರಿಂದ ಗುಣಿಸಿ ಒಂದನ್ನ ಕೂಡಿಸ್ರಿ. ಹಂಗಾರ 1 6 6 ಪ್ಲಸ್ 1 ಆನ್ಸರ್ ಏನ್ ಬಂತ್ರಿ? 7 ಬಂತು. ನೆಕ್ಸ್ಟ್ 3 ತಗೋರಿ. ತ್ರಿಕೋನ ಸಂಖ್ಯೆ 3 ಅದ. ರೈಟ್? ಸೊ 3ಕ್ಕೆ ಏನ್ ಮಾಡೋಣ? 6 ಗುಣಿಸೋಣ. ಹೌದಾ? 6 ಗುಣಿಸಿ ಏನ್ ಮಾಡೋಣ? 1 ಕೂಡಿಸೋಣ. 3 6 18 ಆದೈತಿ. 18ರಾಗ 1 ಕೂಡಿಸಿದ್ರೆ ಏಟ್ ಆದೈತಿ? 19 ಆಗ್ತಾ ಇದೆ. ನೆಕ್ಸ್ಟ್ ಮುಂದಿನ ಯಾವ್ದು? 6 6ಕ್ಕ 6 ಗುಣಿಸೋಣ ಮತ್ತು 1 ಕೂಡಿಸೋಣ. ಯಾಕಂದ್ರೆ ತ್ರಿಕೋನ ಸಂಖ್ಯೆಗಳು, ಅದಕ್ಕೆ 6 ಗುಣಾಕಾರ ಮಾಡೋದ. ಇದನ್ನ ಗುಣಾಕಾರ ಮಾಡಿದ್ರೆ 36 ಬರ್ತಾ ಇದೆ. 36ಕ್ಕೆ 1 ಕೂಡಿಸಿದ್ರೆ ಏಟ್ ಆದೈತಿ? 37. ಹಾಗಾದ್ರೆ 7 ನೋಡ್ರಿ, 7 19 37 ಇವೆಲ್ಲ ಎಂತ ಸಂಖ್ಯೆಗಳಪ್ಪ ಅಂತ ಕೇಳಿದ್ರೆ ಯಾವ ಸಂಖ್ಯೆಗಳು ನಮ್ಗೆ ಸಿಗ್ತಾ ಇದಾವೆ? ಷಡ್ಭುಜ ಸಂಖ್ಯೆಗಳು. ಯಾವ ಸಂಖ್ಯೆಗಳು? ಷಡ್ಭುಜ ಸಂಖ್ಯೆಗಳು ಸಿಗ್ತಾ ಇದಾವೆ. ನೆನ್ಪಿಟ್ಕೋರಿ, ಯಾವ ಸಂಖ್ಯೆಗಳು? ಷಡ್ಭುಜ ಸಂಖ್ಯೆಗಳು ನಮ್ಗೆ ದೊರಕ್ತಾ ಇದಾವೆ. ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ, ಸೊ ಮಜಾ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಸೊ ನೆನ್ಪಿಟ್ಕೋರಿ, ಮೋಸ್ಟ್ ಇಂಟ್ರೆಸ್ಟಿಂಗ್. ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಇಂತಹ ಪ್ರಶ್ನೆಗಳು ಈ ಬಾರಿ ಗ್ಯಾರಂಟಿ ಬರುವಂತ ಸಾಧ್ಯತೆಗಳು ತುಂಬಾನೇ ಇದಾವೆ. ಹಾಗಾಗಿ ಇವುಗಳನ್ನ ನಾವು ಕವರ್ ಮಾಡ್ತಾ ಇದ್ದೇವೆ ಗಣಿತದಲ್ಲಿ. ಸೊ ನೆನ್ಪಿಟ್ಕೋರಿ, 7 19 37 ಷಡ್ಭುಜ ಸಂಖ್ಯೆಗಳು ನಾವು ಕರಿತಾ ಇದ್ದಾವೆ. ಸೊ ಗಮನಿಸಬೇಕು. ಹೌದಾ? ಅವ್ರೇನಾದ್ರು ಯಾವ ಶ್ರೇಣಿಯನ್ನ ಪಡೆಯುವಿರಿ ಅಂತಂತೂ ಷಡ್ಭುಜಗಳು ಚಿತ್ರದೊಂದಿಗೆ ವಿವರಿಸಬಲ್ಲಿರ ಅಂದ. ಮಜಾ ಇದೆ ಚಿತ್ರ ನೋಡ್ರಿ, ಸಿಂಪಲ್ ಇದೆ. ಇಲ್ಲಿ 1ನೇ ನೋಡಿ ಚಿತ್ರ ಹೆಂಗ್ ತೆಗಿತಾ ನೋಡ್ರಿ, ಎಷ್ಟು ಈಜಿ ಇದೆ. ಬಹಳ ಚಿತ್ರ ಈಜಿ ಅದ ರೀ. 1ನೇ ತ್ರಿಕೋನ ಸಂಖ್ಯೆ ಯಾವ್ದು? 1 ಇದೆ. ನಾನು 1 ತೆಗಿತಾ ಇದ್ದೇನೆ ನೋಡಿ. ಇದು 1 ಯಾವ ತರದ? ಇದು 1. ಅದ್ರ ಸುತ್ತಲೂ 6 ತೆಗೆದು ಬಿಟ್ರೆ ಮುಗದ ಐತ್ರಿ. ನೋಡಿ ಸುತ್ತಲೂ 6 ಅಂದ್ರೆ ಏನ್ರಿ? 1 2 3 4 5 6 ದಟ್ ಇಸ್ 7 ಷಡ್ಭುಜ ಸಂಖ್ಯೆಗಳು. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಲ್ರಿ? ಎಸ್. ಈಗ ಉದಾಹರಣೆ ಇಲ್ಲಿ ನಡುವೆ ಯಾವ್ದು ನೋಡ್ರಿ?
ಯಾವ್ದಿದೆ? 3 ಅದ ರೀ. ನಡು ಯಾವ್ದಿದೆ? ಸೊ 3 ಇದೆ. ಸೊ ಯು ಕ್ಯಾನ್ ಟ್ರೈ ಇಟ್. 3 ತಗೋಬೇಕಪ್ಪ ಅಷ್ಟ. 1 2 3 ಇದೆ. 3 ತೆಗೀರಿ. ಅದರ ಸುತ್ತಲೂ ಏನ್ ಮಾಡೋಣಪ್ಪ ಅಂದ್ರೆ ಕೇಂದ್ರೀಕರಣ ಮಾಡೋಣ. ಏನ್ ಕೇಂದ್ರೀಕರಣ? ಬಿಂದುಗಳು 1 2 3 4 ಎಷ್ಟಾಗ್ಬೇಕಂತ ಹೇಳಿದಾರೆ ನೋಡ್ರಿ ಇಲ್ಲಿ. ಟೋಟಲ್ ನಮ್ಗೆ ಎಷ್ಟಾಗ್ಬೇಕು? 19 ಆಗ್ಬೇಕು. ಎಷ್ಟಾಗ್ಬೇಕು? 19. ಅಂದ್ರ ಇದರ ಸುತ್ತಲೂ ಈ ಕಡೆ ಇರಬೇಕು ಅಂತ ಅಂದಂಗ ಇದ್ರ ಸುತ್ತಲೂ ಇಲ್ಲಿ ಇರ್ಬೇಕು. ಅವಾಗ ಇಲ್ಲಿಯೂ ಬರ್ತಾ ಇದೆ, ಇಲ್ಲಿಯೂ ಬರ್ತಾ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿಯೂ ಬರ್ತಾ ಇದೆ, ಇಲ್ಲಿಯೂ ಬರ್ತಾ ಇದೆ. 4 4 8 8 ಒಂದ್ ಎಷ್ಟಾಗಿ? 8 ಒಂದ್ 5 8 ಒಂದ್ 5 13 14 15 16 17 18 19 ಲೆಕ್ಕ ಮುಗಿತು. ಕೇಂದ್ರೀಕೃತ ಅಂತ ನಾವು ಕರಿತೇವೆ, ನೆನ್ಪಿಟ್ಟುಕೊಳ್ಳಿ. ಆ ಬಿಂದುಗಳ ಸುತ್ತ ಉಂಟಾಗ್ತಕ್ಕಂಥ ಕೇಂದ್ರೀಕೃತ ಬಿಂದುಗಳಿಂದ ಷಡ್ಭುಜಗಳ ಸಂಖ್ಯೆಗಳ ಚಿತ್ರ ಏನಾಗುತ್ತದೆ ನಮ್ಗೆ ಸಿಗ್ತಾ ಇದೆ ಅನ್ನುವಂತ ವಿಚಾರವನ್ನ ಆರಾಮಾಗಿ ಏನ್ ಮಾಡ್ಬೋದು, ಲೆಕ್ಕವನ್ನ ಬಿಡಿಸ್ಬೋದು ಸ್ನೇಹಿತರೆ. ಚಿತ್ರಗಳನ್ನ ಕರೆಕ್ಟ್ ಆಗಿ ತೆಗಿಬೋದು. ಒಂದೊಂದ್ ಬೇಕಾದ್ರೆ ನೀವೇನ್ ಮಾಡ್ಬೋದು, 6 ಇದಲ್ಲ, 6 ತಗೋರಿ. ಅದ್ರ ಸುತ್ತಲೂ 37 ಆಗುವಂತೆ 41 ಚುಕ್ಕಿಗಳನ್ನ ಮೂಲಕ ನಾವೇನ್ ಮಾಡ್ಬೋದು, ಷಡ್ಭುಜ ಚಿತ್ರವನ್ನ ತೆಗಿಲಿಕ್ಕೆ ಸಾಧ್ಯ ಇದೆ. ಟ್ರೈ ಮಾಡಿ ಅದನ್ನ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಂಬರ್ 8. ನೀವು ಷಡ್ಭುಜ ಸಂಖ್ಯೆಯನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ? ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಅಂತ ಕೇಳಿದ್ದಾರೆ. ಹೌದಾ? ಸೊ ಷಡ್ಭುಜಗಳ ಸಂಖ್ಯೆ ಅಂದ್ರೆ ಒಂದೇ ನೋಡ್ರಿ. ಇಲ್ಲೇ ಷಡ್ಭುಜ ಸಂಖ್ಯೆಗಳು ಇಲ್ಲೇ ಅದಾವೆ. ಸೊ ನೆನ್ಪಿಟ್ಕೋರಿ, ಒಂದೇದಿದೆ ಒಂದ ಬೇರೆನ. ಎರಡನೇ ಷಡ್ಭುಜ 1 + 7 ಅಂದ್ರೆ ಏನಾದೈತಿ? 8 ಆದೈತಿ. 1 + 7 + 19 ಇದೆ. 19 20 27 ಆಗ್ತಾ ಇದೆ. ನೆಕ್ಸ್ಟ್ ಅದೇ ರೀತಿ 1 + 7 + 19 + 37 ಇವೆಲ್ಲ ಕೂಡಿಸಿದ್ರೆ ಏನಾಗೈತಿ? 64. ಹಾಗಾದ್ರೆ 1 ನೋಡ್ರಿ ಗಮನಿಸ್ಬೇಕು. 1 8 27 64 ಈ ಎಲ್ಲಾ ಸಂಖ್ಯೆಗಳು ಯಾವ ಸಂಖ್ಯೆಗಳಪ್ಪ ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ರೈಟ್ ರೀ. ಎಂತ ಸಂಖ್ಯೆಗಳು ನಮ್ಗೆ ಸಿಗ್ತಾ ಇದಾವೆ? ಘನ ಸಂಖ್ಯೆಗಳು ಏನಾಗ್ತದಪ್ಪ ಅಂದ್ರ ಸಿಗ್ತಾ ಇದಾವೆ ಅಂತ ಹೇಳಬಹುದು. ನೆನ್ಪಿಟ್ಕೊಳ್ಳಿ. ಎಂತ ಸಂಖ್ಯೆಗಳ್ರಿ? ಘನ ಸಂಖ್ಯೆಗಳು ಏನಾದಪ್ಪ ಅಂದ್ರೆ ಸಿಗ್ತಾ ಇದೆ. ಮಜಾ ಅದಲ್ರಿ? ಎಸ್, ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಪ್ಲೋಡ್ ಕ್ವಶನ್ಸ್ ಗಳದಾವೆ. ಮತ್ತೆ ಸ್ನೇಹಿತರೆ, ಅಪ್ಲೋಡ್ ಕ್ವಶನ್ಸ್ ಗಳನ್ನ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಅದು ಇಷ್ಟ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಎಲ್ಲರೂ ಒಳ್ಳೆದಾಗಲಿ. ಶುಭ ದಿನ. ಥ್ಯಾಂಕ್ ಯು. ಬಾಯ್.